ಕಳೆದ 5 ವರ್ಷಗಳಿಂದ ನಡೀತಾಲೇ ಇದ್ದಂತಹ ಈ ಕ್ರೀಡಾ ಸಂಕೀರ್ಣದ ಕಾಮಗಾರಿ ಕೊನೆಗೂ ಈ ಬೃಹತ್ ಕ್ರೀಡಾ ಸಂಕೀರ್ಣಕ್ಕೆ ಬೇಕಿದೆ ಉದ್ಘಾಟನೆ. ಉದ್ಘಾಟನೆ ಭಾಗ್ಯ ಅಂತೂ ಬೇಕೇ ಬೇಕು. ಯಾಕಂದ್ರೆ ಕಳೆದ 5 ವರ್ಷಗಳಿಂದ ಕಾಮಗಾರಿ ಇಲ್ಲಿ ನಡೀತಾನೆ ಇದೆ. ಹಾಗಾಗಿ ಸಂಸದರ, ಸ್ಥಳೀಯ ಹಾಗೆ ಶಾಸಕರ ಇಚ್ಛಾಶಕ್ತಿಯ ಮೇರೆಗೆ ಬೃಹತ್ ಕ್ರೀಡಾ ಸಂಕೀರ್ಣ ನಿರ್ಮಾಣವಾಗ್ತಾ ಇದೆ. 5 ವರ್ಷಗಳಿಂದಲೂ ಕಾಮಗಾರಿ ಮಾಡಿ ಇದೀಗ ಉದ್ಘಾಟನೆಗೆ ಸಿದ್ಧರಾಗ್ತಾ ಇದ್ದಾರೆ. ಸಂಕೀರ್ಣ ಸ್ಟೇಡಿಯಂ 33 ಕೋಟಿ ವೆಚ್ಚದಲ್ಲಿ ಈ ಕ್ರೀಡಾ ಸಂಕೀರ್ಣ ನಿರ್ಮಾಣವಾಗಿದೆ. 2021ರಿಂದ ಆರಂಭವಾಗಿರುವಂತಹ ಕಾಮಗಾರಿ ಈಗ ಕಾಮಗಾರಿ ಪೂರ್ಣ ಹಂತಕ್ಕೆ ತಲುಪಿದೆ. ಈಗ ತಲುಪೋದಕ್ಕೆ 5 ವರ್ಷ ಸಮಯವನ್ನ ಹಿಡಿದಿದೆ. ಧಾರವಾಡದ ಡಿಸಿ ಕಚೇರಿ ಬಳಿ ಇರುವಂತಹ ಕ್ರೀಡಾ ಸಂಕೀರ್ಣ ಅದೇ ಜಾಗದಲ್ಲಿ ಮೊದಲು ಇದ್ದ ಈಜುಕೊಳ ಜಾಗದಲ್ಲಿ ಬೃಹತ್ ಕ್ರೀಡಾ ಸಂಕೀರ್ಣವನ್ನು ನಿರ್ಮಾಣ ಮಾಡಲಾಗಿದೆ. ಸದ್ಯ 5 ವರ್ಷಗಳ ಬಳಿಕ ಸಂಕೀರ್ಣ ಸಂಪೂರ್ಣವಾಗಿ ಇನ್ನೇನು ಕೊನೆಯ ಹಂತಕ್ಕೆ ಬಂದಿದೆ. ನಿರ್ಮಾಣದ ಹಂತದಲ್ಲಿ ನಿರ್ಮಾಣವಾದರೂ ಸಹ ಇನ್ನೂ ಉದ್ಘಾಟನೆ ಭಾಗ್ಯ ಸಿಕ್ಕಿಲ್ಲ ಸಂಕೀರ್ಣಕ್ಕೆ. ಸಂಸದರ CLR ಹಾಗೂ NMDC ಅಡಿಯಲ್ಲಿ ನಿರ್ಮಾಣವಾದಂತಹ ಈ ಕಟ್ಟಡ ಒಳ ಕ್ರೀಡಾಂಗಣ ಹಾಗೂ ವಿವಿಧ ಕ್ರೀಡಾಂಗಣಗಳ ಬೃಹತ್ ಸಂಕೀರ್ಣ, ಬ್ಯಾಡ್ಮಿಂಟನ್ ಆಗಿರಬಹುದು, ಟೇಬಲ್ ಟೆನ್ನಿಸು, ಮತ್ತೆ ಟೆನ್ನಿಸ್, ವಾಲಿಬಾಲು, ಹೀಗೆ ವಿವಿಧ ಕ್ರೀಡೆಗಳ ಸಂಕೀರ್ಣ ಆಗಿದೆ ಇದು. ಆದರೆ ಜೊತೆಗೆ ಎಲ್ಲಾ ಮಟ್ಟದ ಸ್ವಿಮ್ಮಿಂಗ್ ಪೂಲ್ ಕೂಡ ಸಹ ನಿರ್ಮಾಣ ಮಾಡಲಾಗಿದೆ ಒಳಗಡೆ. ಆದರೆ ಇನ್ನೇನು ಬೇಸಿಗೆ ಆರಂಭ ಆಗುವಂತಹ ನಿಟ್ಟಿನಲ್ಲಿ ಕಳೆದ 5 ವರ್ಷಗಳಿಂದ ಈಜುಕೊಳಕ್ಕಾಗಿ ಕಾಯ್ತಾ ಇರುವಂತಹ ಯುವಕರು ಈಜುಕೊಳ ಆರಂಭ ಸೇರಿದಂತೆ ಕಟ್ಟಡ ಉದ್ಘಾಟನೆ ಮಾಡಬೇಕಿದೆ, ಚಾಲನೆ ಆಗಬೇಕಿದೆ ಇದು ಅತಿ ಶೀಘ್ರವಾಗಿ.